ಕಾರ್ಬೋಹೈಡ್ರೇಟ್ ಅಥವಾ ಶುಗರ್ ತಿನ್ನೋದ್ರಿಂದ ಡಯಾಬಿಟಿಸ್ ಯಾವುದೇ ಕಾರಣಕ್ಕೂ ಬರಲ್ಲ. ಅತಿ ಆದ್ರೆ ಅಮೃತನು ವಿಷ ಅಂತಾರಲ್ಲ, ಆ ಕಾರಣದಿಂದ ಪ್ರಾಬ್ಲಮ್ ಆಗ್ತಾ ಇರೋದು. ಹೇಗೆ ಅಂದ್ರೆ ನಮ್ಮ ಡಯಟ್ ಅಲ್ಲಿ ಎಲ್ಲಾದ್ರದ್ದು ಒಂದು ಕಾಂಬಿನೇಷನ್ ಇರಬೇಕು, ಎಲ್ಲಾ ನ್ಯೂಟ್ರಿಯೆಂಟ್ಸ್ದು. ಬಟ್ 90% ನಾವು ಬರೀ ಕಾರ್ಬೋಹೈಡ್ರೇಟೇ ಕನ್ಸ್ಯೂಮ್ ಮಾಡ್ತಾ ಇದೀವಿ. ರೈಸ್ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಓಟ್ಸ್ ಆಗಿರ್ಬೋದು. ಹೌದು, ಓಟ್ಸು ಕೂಡ ಕಾರ್ಬೋಹೈಡ್ರೇಟ್ ಫುಡ್ಡೇ. ಸೊ ಇದೇ ಇರ್ತಾ ಇದೆ. ಪ್ರೋಟೀನ್ ಫುಡ್ ಆದ ಪನ್ನೀರು, ಸೋಯಾ ಚಂಕ್ಸು, ಸೋಯಾಬೀನು, ಮೊಟ್ಟೆ, ಚಿಕನ್ನು ಪ್ರತಿ ಮೀಲಲ್ಲೂ ಇರಲ್ಲ. ಒಂದು ದಿನದಲ್ಲಿ ಒಂದ್ಸತಿನೂ ಕನ್ಸ್ಯೂಮ್ ಮಾಡಲ್ಲ. ಅದು ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ಈ 90% ಕಾರ್ಬೋಹೈಡ್ರೇಟ್ ಫುಡ್ನ 40%ಗೆ ಮಾಡಿಕೊಂಡು ಉಳಿದಿದ್ದು 40% ಪ್ರೋಟೀನ್ಗಿಟ್ಟು ಮತ್ತು 20% ನೀವು ಫೈಬರ್ಗಿಟ್ರೆ, ಅಂದ್ರೆ ಸೊಪ್ಪಾಗಿರ್ಬೋದು, ತರಕಾರಿ ಆಗಿರ್ಬೋದು, ಹಣ್ಣು ಆಗಿರ್ಬೋದು, ಯಾವುದೇ ರೀತಿ ತೊಂದರೆ ಆಗಲ್ಲ. ಟೈಫಾಯ್ಡ್, ಜಾಂಡೀಸ್ ಇರುವಾಗ ಉಪ್ಪು ಖಾರ ತಿನ್ಬಾರ್ದು, ಪಥ್ಯ ಇರಬೇಕು ಅಂತಾರೆ. ಬಟ್ ಉಪ್ಪು ಖಾರ ತಿನ್ನೋದ್ರಿಂದ ಯಾವುದೇ ರೀತಿ ಟೈಫಾಯ್ಡ್, ಜಾಂಡೀಸ್ ಬರಲ್ವಲ್ಲ. ಹಾಗೆ ಶುಗರು ಸಹ, ಶುಗರ್ ಕನ್ಸ್ಯೂಮ್ ಮಾಡೋದ್ರಿಂದ ಆಗಿರ್ಲಿ, ಅನ್ನ ಕನ್ಸ್ಯೂಮ್ ಮಾಡೋದ್ರಾಗಿರ್ಲಿ, ಕಾರ್ಬೋಹೈಡ್ರೇಟ್ ಕನ್ಸ್ಯೂಮ್ ಮಾಡೋದ್ರಾಗ್ಲಿ, ಯಾವುದೇ ಕಾರಣಕ್ಕೂ ನಿಮ್ಗೆ ಡಯಾಬಿಟೀಸು, ಮಧುಮೇಹ ಅನ್ನೋದು ಬರಲ್ಲ. ಆಮೇಲೆ ನೀವು ಎಂಡ್ಯೂರೆನ್ಸ್ ಸ್ಪೋರ್ಟ್ಸ್ ಆಡ್ತಾ ಇದ್ರೆ, ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ವಾಲಿಬಾಲು, ಫುಟ್ಬಾಲು ಅಥವಾ ಕ್ರಿಕೆಟ್ ಸಮ್ ಮಾಡರೇಷನ್ ಅಲ್ಲಿ, ರನ್ನಿಂಗ್ ರೇಸು, ಮ್ಯಾರಥಾನು, ಈ ರೀತಿ ಫಿಸಿಕಲಿ ಸ್ಟ್ಯಾಮಿನಾ ಬಿಲ್ಡ್ ಮಾಡುವಂತ ಆಕ್ಟಿವಿಟಿ, ಕಾರ್ಡಿಯೋವ್ಯಾಸ್ಕ್ಯುಲರ್ ಆಕ್ಟಿವಿಟಿ ಮಾಡ್ತಿದ್ರೆ ಕಾರ್ಬೋಹೈಡ್ರೇಟು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್. ಅದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಂಗಿಲ್ಲ. ಆ ಪರ್ಫಾರ್ಮೆನ್ಸ್ನ ಎನ್ಹ್ಯಾನ್ಸ್ ಮಾಡೋಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಮಾರ್ಷಲ್ ಆರ್ಟ್ಸು, ಈ ರೀತಿ ಆಕ್ಟಿವಿಟಿ, ವ್ರೆಸ್ಲಿಂಗ್ ಎಲ್ಲ ಆಡೋದಕ್ಕೆ. ಅದನ್ನ ಯಾವುದೇ ಕಾರಣಕ್ಕೂ ಬ್ಲೇಮ್ ಮಾಡಬೇಡಿ. ನಿಮ್ಮ ಆಕ್ಟಿವಿಟಿ ಇಲ್ಲ ಅಂತ ಅಂದ್ರೆ ಖಂಡಿತ ಅದನ್ನ ಕಟ್ ಡೌನ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೊಂದು ವಿಚಾರ, ನಾನು 68 kg ಇರುವಾಗ ಬೆಳಗ್ಗೆ ವೇಟ್ ಟ್ರೈನಿಂಗ್ ಮಾಡ್ತಾ ಇದ್ದೆ, ಜಿಮ್ ವರ್ಕೌಟ್ಸು, ಸಂಜೆ ಡ್ಯಾನ್ಸ್ ಮಾಡ್ತಾ ಇದ್ದೆ ಎವ್ರಿ ಡೇ. ಸೊ ಅವಾಗ ಪ್ರತಿದಿನನೂ ಸ್ವೀಟ್ಸ್ ತಿಂತಾ ಇದ್ದೆ. ನನ್ನ ಶುಗರು ತುಂಬಾ ಕಂಟ್ರೋಲ್ ಅಲ್ಲಿ ಇತ್ತು, ಸೇಫೆಸ್ಟ್ ಅಲ್ಲಿ ಇತ್ತು. ಬಟ್ ಯಾವಾಗ ನಾನು ಫಾರ್ ಸಮ್ ರೀಸನ್ ಡ್ಯಾನ್ಸ್ ನ ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡಿದೆ, ಜಿಮ್ಗೂ ಇರ್ರೆಗ್ಯುಲರ್ ಆದೆ, ಅವಾಗ ಓವರ್ ವೆಯ್ಟ್ ಆದಕ್ಕೆ ಶುರು ಆದಾಗ ಶುಗರ್ ಲೆವೆಲ್ ಸೇಫೆಸ್ಟ್ ಇದ್ದಿದ್ದು ಸೇಫ್ಗೆ ಬಂತು. ಅಂದ್ರೆ ಬಾರ್ಡರ್ ಲೈನ್ಗೂ ಇಲ್ಲ, ಬಟ್ ಅದು ಹಾಳಾಯ್ತು. ಮತ್ತೆ ಆಕ್ಟಿವ್ ಆಗಿರೋದ್ರಿಂದ ಇವಾಗ್ಲೂ ಶುಗರ್ ಐಟಮ್ಸ್ ಎಲ್ಲ ಪ್ರತಿ ದಿನ ನಾನು ಕನ್ಸ್ಯೂಮ್ ಮಾಡ್ತೀನಿ. ಒಂದಲ್ಲ ಒಂದು ಸ್ವೀಟ್ ನನಗೆ ಒಂದು ಮೀಲಲ್ಲಿ ಬೇಕೇ ಬೇಕು. ಸ್ಟಿಲ್ ಶುಗರ್ ತುಂಬಾ ಕಂಟ್ರೋಲ್ ಅಲ್ಲಿದೆ. ಬಿಕಾಸ್ ನಾನು ಫಿಸಿಕಲಿ ಆಕ್ಟಿವ್ ಆಗಿದ್ದೀನಿ, ಮೇನ್ ಬಾಡಿ ಫ್ಯಾಟ್ ಕಡಿಮೆ ಆಗಿ ಫಿಟ್ ಆಗಿದ್ದೀನಿ.